ಸರ್ ಈಗ ಜಿ ಪರಮೇಶ್ವರ್ ಹೇಳ್ತಾರೆ ಸರ್, ಸಿಎಂ ಡಿಸಿಎಂ ಅವರೇ ಟಿಫಿನ್ ಮಾಡ್ತಾರೆ, ಅವರೇ ಕರ್ಕೊಂಡು ಅವರೇ ಕೂತ್ಕೊಂಡು ಮಾತಾಡ್ತಾರೆ, ನಮ್ದೇನು ಕೆಲಸ ಇರುತ್ತೆ ಅಂತ ಅಸಹಾಯಕತೆನೇ ತೋರ್ಕೊತಾ ಇದ್ದಾರೆ ಸರ್. ಈಗ ಸಿ ಎಂ ಅವರು ಮತ್ತು ಡಿ ಸಿ ಎಮ್ಮು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ. ದಿನನಿತ್ಯ ಬರ್ತಕ್ಕಂಥ ಟಿ ವಿ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿಗೆ ಬರೋಕ್ಕಿಂತ ಮೊದಲು ತಾವೇ ಮಾತಾಡ್ರಿ ಅಂತ ಹೇಳಿದ್ದಾರೆ. ಸಿ ಎಮ್ ಮತ್ತು ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ. ಮತ್ತು AICC ಅಧ್ಯಕ್ಷರು ಏನು ಹೇಳಿದ್ದಾರೆ, ನಾವು ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಮುಂದೆ ಬರ್ತಕ್ಕಂಥ ಏನಾದರೂ ಅವಶ್ಯಕತೆ ಇದ್ದರೆ ಕೆಲವು ವರಿಷ್ಠರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ಮುಂದೆ ಬರ್ತಕ್ಕಂಥ ಕರೆಸ್ಬೋದು ಅವರು. ಸರ್, ಈಗ ಹೈಕಮಾಂಡ್ ಹೇಳಿದ ತಕ್ಕಂಗೆ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅಗೇನ್ ನಾಳೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಐತಿ DKC ಅವ್ರ ಮನೆಯಲ್ಲಿ. ಇದರ ವಿಶೇಷತೆ ಏನು ಅಂತ ಇಲ್ಲ, ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಶಸ್ವಿ ಆಗಿಲ್ವಾ? ಇಲ್ಲ, ಯಶಸ್ವಿ ಆಗಿಲ್ಲ ಅಂತ ಇವರು ಒಂದ್ಸತಿ ಅವ್ರು ಕರೆದಿದ್ದಾರೆ. ತೋ ಸಿ ಎಮ್ ಅವರು ಡಿ ಸಿ ಎಮ್ ಅವ್ರು ಕರೆದಿದ್ದಾರೆ. ತೋ ಡಿ ಸಿ ಎಮ್ ಅವರು ಸಿ ಎಮ್ ಕರೆದಿದ್ದಾರೆ, ಅದರಲ್ಲೇನು ತಪ್ಪಿದೆ? ಇವಾಗ ಬೇರೆ ಯಾರಾದರೂ ಮಂತ್ರಿನೂ ಕೂಡ ಅವ್ರು ಕರೆದ್ರೂ ಕೂಡ ಹೋಗ್ತಾರೆ. ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾಗಲಿ ಊಟ ಮಾಡೋದಾಗಲಿ ಏನೂ ತಪ್ಪಿಲ್ಲ. ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೆಯದೇ. ಮುಂದೆ ಅವರು ಹೇಳಿದ್ರು ಸ್ಪಷ್ಟವಾಗಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಯಾವ ಚುನಾವಣೆಯಲ್ಲಾದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ. ಒಗ್ಗಟ್ಟಾಗಿದ್ದು 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ, ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಅವ್ರಿಗೆ ಹೋಗಿ ಇನ್ನು ಮಾಧ್ಯಮದವರು ಅವ್ರಿಗೆ ಈ ಥರ ಹೇಳಿದಾರಂತ ಹೇಳಿಬಿಟ್ರೆ ಸಹಜವಾಗಿ ಅವ್ರಿಗೆ ಅನಿಸ್ತದೆ ಆ ಥರ. ನಾನು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ನಾನು ಮಾತಾಡಿ ಬಂದಿದ್ದೀನಿ. ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಎರಡು ಮಾತೇನೂ ಇಲ್ಲವೇ ಇಲ್ಲ. ಹೈಕಮಾಂಡ್ ಮಾತೆ ವೇದವಾಕ್ಯ ಅಂತ ಒಂದು ತಿಂಗಳಿಂದ ಗೊಂದಲ ಸ್ಟಾರ್ಟ್ ಆಯ್ತು ಸರ್ಕಾರ. ಸಿಎಂ ಕುರ್ಚಿ ಯಾವುದೂ ರಿಪೀಟ್ ಆಗಲ್ಲ, ಗೊಂದಲ ಎಲ್ಲಾಗಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ, ವಿರೋಧ ಪಕ್ಷದವ್ರು BJP ಅವರು ಒಂದು ಮನೆ 4 ಬಾಗಿಲಾಗಿದೆ. ಒಂದು ಕಡೆ ವಿಜೇಂದ್ರ ಅವರ ಒಂದು ಗುಂಪಿದೆ, ಅವ್ರದ್ದು ಒಂದು ದ್ವಾರ ಬಾಗಿಲು. ಇನ್ನೊಂದು ಕಡೆ ನೀವು ನೋಡಿದ್ರೆ R ಅಶೋಕ್ ಅವ್ರದ್ದು, ಇನ್ನೊಂದು ಕಡೆ ನೀವು ನೋಡಿದ್ರೆ V ಸೋಮಣ್ಣ ಅವ್ರದ್ದು, ಇನ್ನೊಂದು ಕಡೆ ನೋಡಿದ್ರೆ ಯತ್ನಾಳ್ ಅವ್ರದ್ದು ಮುಚ್ಚೋಗ್ಬಿಟ್ಟಿದೆ ಇವಾಗ. ಈ ಥರ ಒಂದು 4 ಬಾಗಿಲಾಗಿದೆ ಅವ್ರದ್ದೇ. ಅವರೇ ಸರಿಗೆ ಸಜ್ಜಿಲ್ಲ ಅವ್ರಲ್ಲಿ ಇರ್ತಕ್ಕಂಥ ನೋಡಿ ನಮ್ಮಲ್ಲಿ ಏನಾದರೂ ಒಂದು ಹುಡುಕ್ತಾ ಇದ್ದಾರೆ ಅವರು. ನಾವು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 6.5-7 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಈ ಬಾರಿ ಪ್ರತಿಯೊಂದು ಶಾಸಕರಿಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾಯಿದೆ, ಕೆಲಸಗಳಾಗ್ತಾಯಿದೆ, ಬೆಳೆ ಪರಿಹಾರ ನಾವು ನೀಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾಯಿದೆ. ಕಳೆದ ಒಂದು 30 ತಿಂಗಳಲ್ಲಿ ಸುಮಾರು 13,000 ಕೋಟಿ ನಮ್ಮ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಅವರು ನೀಡಿದ್ದಾರೆ. ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಕೆಲಸಗಳು, ಕಾರ್ಯಕ್ರಮಗಳೆಲ್ಲ ಆಗ್ತಾಯಿದೆ. ಸೊ ಇದೆಲ್ಲ ನೋಡಿ ನಮ್ಮ ವಿರೋಧ ಪಕ್ಷದವರು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇದೆಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ.